ಹುಬ್ಬಳ್ಳಿಯ ಗಾಮನಗಟ್ಟಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಹೆಚ್ಚಿಸಿದ ಗ್ರಾಮದ ಹಿರಿಯ ಜೀವಿ ಯುವ ಪೀಳಿಗೆಗೆ ಮಾದರಿಯಾದ 106 ವರ್ಷದ ಅಜ್ಜಿ ಸ್ವಾತಂತ್ರ್ಯ ಸಂಭ್ರಮ. ಇಡೀ ದೇಶಕ್ಕೆ ದೇಶವೇ ಇಂದು 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ತೊಡಗಿಕೊಂಡಿದೆ. ಅದೇ ರೀತಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ಸಂಭ್ರಮ ಕಳೆಗಟ್ಟಿದ್ದು ಎಲ್ಲರ ಮಧ್ಯೆ ಹಿರಿಯ ಜೀವವನ್ನು ಸ್ವಾತಂತ್ರ್ಯಕ್ಕಾಗಿ ಜೀವವನ್ನೇ ತ್ಯಾಗ ಮಾಡಿದ ವೀರನ ಪ್ರತಿಮೆಯ ಬಳಿ ಬಂದು ಸ್ವಾತಂತ್ರ್ಯ ಸಂಭ್ರಮದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಹೌದು, ಧಾರವಾಡ ಜಿಲ್ಲೆಯ ಗಾಮನಗಟ್ಟಿ ಗ್ರಾಮದ ಮುಖ್ಯ ಬಸ್ ನಿಲ್ದಾಣ ಬಳಿಯಲ್ಲಿ ಪ್ರತಿಯೊಬ್ಬರು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಕಾಣಿಸಿಕೊಂಡಿದ್ದು, ಬಸ್ ನಿಲ್ದಾಣ ಬಳಿಯಲ್ಲಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಬಳಿ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇದೇ ವೇಳೆ 106 ವರ್ಷದ ಅಜ್ಜಿ ಇಂದಿರಾ ಗಾಂಧಿ ಅಭಿಮಾನಿಯಾದ ಕರಬಸಮ್ಮ ಗೌಳಿಯವರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾಗಿ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚು ಮಾಡಿದ್ರು. ಸಂಗೊಳ್ಳಿ ರಾಯಣ್ಣ ಬಳಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕರಬಸಮ್ಮ ಅವರು ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಮೆರುಗು ತರುವುದಷ್ಟೇ ಅಲ್ಲ, ಈ ಮಹತ್ವದ ಸಂಭ್ರಮದಿಂದ ದೂರ ಉಳಿಯುವ ಯುವ ಪೀಳಿಗೆಗೆ ಮಾದರಿಯಾದರು. ಇನ್ನು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಚಂದ್ರಶೇಖರ ಮನಗುಂಡಿ, ಚೆನ್ನಪ್ಪ ಮಾಳ್ಗಿ, ರಫೀಕ್ ಸಾವಂತವರ್, ಮಿಯಾಸಾಬ್ ಸಾವಂತನವರ್, ಶೇಖಣ್ಣ ಕಾಡಮ್ಮನವರ್, ಅನಿಲ ಮಾಳ್ಗಿ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಶಾಪ ಟಿವಿ, ಧಾರವಾಡ. ಸೌಭಾಗ್ಯ ಅವ್ರ ಅಮ್ಮನವರು ಇಲ್ಲಿದ್ದಾರೆ, ಕರಬಸಮ್ಮ ಗೌಳಿ ಅಂತೇಳಿ 106 ವರ್ಷ ವಯಸ್ಸು. ಅವರನ್ನ ಗಾಂಧೀಜಿಯವರನ್ನ ನಾವು ಜೀವಂತವಾಗಿ ನೋಡಿಲ್ಲ. ಈ ತಾಯಿಯನ್ನ ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಇವತ್ತು ವಿಶೇಷವಾಗಿ 80ನೆಯ ಸ್ವಾತಂತ್ರ್ಯೋತ್ಸವದ ವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯ ಮುಂದೆ 106 ವರ್ಷದ ಹಿರಿಯ ಅಜ್ಜಿ ತಾಯಿ ಇವತ್ತು ಧ್ವಜಾರೋಹಣವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಬಹಳ ಹೆಮ್ಮೆಯಿಂದ ನಾವು ಆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಂತ